ಎಲ್ಲಿ ಹಚ್ತೀರಿ ಅದು ಗೊತ್ತೂ ಇರ್ತದೆ, ಬ್ಯಾಂಕಿಂದಲ್ಲಿ ದುಡ್ಡು ತಗೊಳ್ತದೆ ಅದನ್ನು, ಸಾಲ ಮತ್ತು ಜೋಡಿ ಬಡ್ಡಿ. ಯಾಕೆ ಇವ್ರು ಕೊಡಬಾರ್ದು? ಇದನ್ನು ನೀವು ಇದೇ ರೀತಿ ಮುಂದುವರೆದ್ರೆ ಕೊಡೋದಿಲ್ಲಪ್ಪ, ನಮಗೆ ಸಾಧ್ಯ ಇಲ್ಲ, ನಮ್ಮ ಡೈರೆಕ್ಷನ್ಸ್ ಇಲ್ಲ, ಅದಿಲ್ಲ. ಅಫೆಕ್ಸ್ ಬ್ಯಾಂಕ್ ನಿಮ್ಮ ಹೆಡ್ ಅಲ್ರಿ, ಅಲ್ಲಿ ಡೈರೆಕ್ಷನ್ಸ್ ಅದಲ್ಲ ನಿಮ್ಮಲ್ಲ. ಯಾಕೆ ಅದನ್ನು ಉಪಯೋಗ ಮಾಡಿಕೊಂಡು ರೈತಗೆ ಅವನಿಗೆ ಬೆಳೆಯೋದಕ್ಕೆ ಉತ್ಪಾದನೆಗೆ ಹೆಲ್ಪ್ ಮಾಡಿದ್ರಪ್ಪ ಅಂತಂದ್ರೆ ಮುಂಬರುವ ದಿನಗಳಲ್ಲಿ ಅನುಕೂಲ ಆಗ್ತದೆ. ಮತ್ತು ಉಳಿದ ಬೆಳೆಗಳಿಗೆ ಯಾವ್ಯಾವ ಎಷ್ಟೆಷ್ಟು ಕೊಟ್ಟಿದ್ದೀರಿ? ಉಳ್ಳಾಗಡ್ಡಿಗೆ ಎಷ್ಟು ಕೊಟ್ಟಿದ್ದೀರಿ, ಗೋಧಿಗೆ ಎಷ್ಟು ಕೊಟ್ಟಿದ್ದೀರಿ, ಗೊಂಜಾಳಿಗೆ ಎಷ್ಟು ಕೊಟ್ಟಿದ್ದೀರಿ, ಎಷ್ಟೆಷ್ಟು ಕೊಟ್ಟಿದ್ದೀರಿ? ಯಾವ್ಯಾವ ನಿಮ್ಮ PKPSಗಳ ಮೂಲಕ ರೈತರಿಗೆ ಅದನ್ನು ಬಿಡುಗಡೆ ಮಾಡಿರಿ. ಎಷ್ಟು ಬೆಳೆಗೆ ಕೊಟ್ಟಿದ್ದೀರಪ್ಪ ಸಾಲ ನೀವು? ಯಾಕೆ ಕೊಡೋಂಗಿಲ್ಲ? ಈಗ ಗೊಂಜಾಳಕ್ಕಾಯ್ತು, ಜೋಳಕ್ಕಾಯ್ತು, ಇವಕ್ಕೆ ಯಾಕೆ ಕೊಡೋದಿಲ್ಲ? ರೈತ ಅವಕ್ಕೂ ಸಾಲ ಮಾಡಿ ಗುದ್ದಾಡಿ ಸಾಯ್ಬೇಕ್ರಿ. ಅವಕ್ಕೂ ಎಲ್ಲ ಬೆಳೆಗಳಿಗೆ ಯಾಕೆ ಕೊಡೋದಿಲ್ಲ ಅನ್ನೋದು ಪ್ರಶ್ನೆ. ಅದರಲ್ಲೂ ದ್ವಿದಳ ಧಾನ್ಯಗಳು, ಕಡಲೆ ಆಗಿರ್ಬೋದು, ಹೆಸರಾಗಿರ್ಬೋದು, ಅದೇ ಕಾಲಕ್ಕೆ ತೊಗರಿ ಆಗಿರ್ಬೋದು, ಎಲ್ಲದಕ್ಕೂ ಯಾಕೆ ನೀವು ಸಾಲ ಕೊಡೋದಿಲ್ಲ? ಪಾಪ 2 ಬಡ್ಡಿನೋ 3 ಬಡ್ಡಿನೋ ಹಾಕಿ ತರ್ತಿರ್ತಾರೆ ಪಾಪ ರೈತರು. ಇದನ್ನು ಯಾಕೆ ಮಾತನ್ನು ಇಲ್ಲಿ ಇವತ್ತು ಅನಿವಾರ್ಯವಾಗಿ ಮಾತಾಡಬೇಕಾಗಿದೆ. ಕಡೆಗೆ ಸಾಲ ಕೊಡ್ರಿ, ಹಾಳಾಗಿ ಹೋಗ್ತು. ನೀವಂತಿ ಮಾರ್ಕೆಟ್ ಮಾಡೋ ಸಲುವಾಗಿ ಪ್ರತಿ ಹಳ್ಳಿಗೆ ಗೋಡೌನ್ಗಳನ್ನ ಮಾಡ್ತೀರಿ ಅಂತ ಗ್ಯಾರಂಟಿ ಇಲ್ಲ. ಕಡೆಗೆ ಅಟ್ಲೀಸ್ಟ್ PKPSಗಳ ಆಫೀಸ್ನಲ್ಲೇ ಅಟ್ಲೀಸ್ಟ್ ಮಾಡ್ತೀರಣ್ಣ ಅಂದ್ರೆ ಅದು ಭರವಸೆ ಇಲ್ಲ. ಒಂದೇಳಿ ನೀವು ಗೋಡೌನ್ ಮಾಡಿದ್ರೆ ಎದಕ್ಕೆ ಇಟ್ಟು ಮಾಡಿರ್ತೀರಿ? ಗೊಬ್ಬರಗಳು ಇಡೋ ಸಲುವಾಗಿ, ರಾಸಾಯನಿಕ ಗೊಬ್ಬರಗಳು ಇಟ್ಟರೆ ರೈತರಿಗೆ ಕೊಡೋ ಸಲುವಾಗಿ, ಮತ್ತು ಕಂಪ್ನಿಗಳ ಲಾಭ ಮಾಡೋ ಸಲುವಾಗಿ. ರೈತರಿಗೆ ಲಾಭ ಅಲ್ಲ ಅದು.